ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಸಳೆ ಬಾಜಿ ಮಾಡೋದನ್ನು ಹೇಳ್ಕೊಡ್ತೀನಿ. ಬಸಳೆ ಸೊಪ್ಪನ್ನು ಕಟ್ ಮಾಡಿಟ್ಕೊಳ್ಬೇಕು. ಅದಕ್ಕೆ ಮೂಂಗ್ ದಾಲ್ ಅಂದರೆ ಹೆಸರುಬೇಳೆ ಅದನ್ನು ಹಾಕಿ ತೊಳೆದಿಟ್ಕೊಳ್ಬೇಕು. ಇವೆರಡನ್ನು ತೊಳೆದಿಟ್ಕೊಂಡು ಕುಕ್ಕರ್ನಲ್ಲಿ ಬೇಯಿಸಬೇಕು. ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಬೇಕು, ಮುಂದೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈಗ ತೊಳೆದಿಟ್ಕೊಂಡು ಇದನ್ನು ಕುಕ್ಕರಿಗೆ ಹಾಕಬೇಕು. ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಇದನ್ನು ಕುಕ್ಕರ್ನಲ್ಲಿ 2 ಸೀಟಿ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ತೆಂಗಿನಕಾಯಿ ಮತ್ತು ಉಳ್ಳಾಗಡ್ಡೆ ಹಾಕಿ ಬೇಯಿಸಿದರೆ ಆಯಿತು. ಇಲ್ಲಿ ನೋಡಿ, ಇದು ಬೆಂದಿದೆ. ಇದಕ್ಕೆ ಉಳ್ಳಾಗಡ್ಡೆ ಮತ್ತು ತೆಂಗಿನಕಾಯಿ ಹಾಕಿ ಇನ್ನೊಂದು ಸಲ ಬೇಯಿಸಬೇಕು. ಬಸಳೆ ಸೊಪ್ಪಿನ ಬಾಜಿ ಇದನ್ನು ಕಟ್ ಮಾಡ್ಕೊಂಡಿರೋದು ಟೊಮೆಟೊ, ತೆಂಗಿನಕಾಯಿ, ಉಳ್ಳಾಗಡ್ಡೆ, ಹಸಿಮೆಣಸು. ಇದನ್ನು ಬಾಜಿಗೆ ಮಿಕ್ಸ್ ಮಾಡಿದರೆ ಆಯಿತು. ಬಸಳೆ ಸೊಪ್ಪಿನ ಬಾಜಿ ರೆಡಿ. ನೋಡಿ ಫ್ರೆಂಡ್ಸ್, ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಉಳ್ಳಾಗಡ್ಡೆ, ಟೊಮೆಟೊ, ಹಸಿಮೆಣಸು ಇದು ಫ್ರೈ ಮಾಡಿರೋದನ್ನು ಬಸಳೆಗೆ ಹಾಕಿದರೆ ಆಯಿತು. ಇದನ್ನು ಬೇಯಿಸಿರೋ ಬಸಳೆಯನ್ನು ಇದರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಬಸಳೆ ಸೊಪ್ಪಿನ ಬಾಜಿ ರೆಡಿ. ಇದು ಗಂಜಿ ಹತ್ರ ಊಟಕ್ಕೆ ಚೆನ್ನಾಗಿರುತ್ತೆ. ಗಂಜಿ ರೆಡಿಯಾಗಿದೆ. ಗಂಜಿ ಹತ್ರ ಬಾಜಿ ಮಾಡಿಕೊಂಡ್ರೆ ಆಯಿತು. ಗಂಜಿ ಬಾಜಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ.